ಕೆಲವು ವಿಚಾರಗಳ ಬಗ್ಗೆ ಮಾತನಾಡೋದಿದೆ. ಬಟ್ ಇಲ್ಲಿ ವಿಚಾರ ಆಗ್ತಾದ್ರೆ ಬೇರೆ ಬೇರೆ ಸೆಕ್ಟರ್ಗಳ ಕಡೆ ನಾವು ಮೊದಲಿಗೆ ಗಮನ ಕೊಟ್ಬಿಡೋಣ. ಮಹಿಳೆಯರ ವಿಚಾರವಾಗಿ ನಾವು ಮಾತನಾಡಿದ್ವಿ. ಇನ್ಫ್ಯಾಕ್ಟ್ ಈ ಬಾರಿ ಪ್ರೊಫೆಸರ್ ಕೇಶವ್ ಅವರು ಹೇಳ್ತಾ ಇದ್ದ ಹಾಗೆ ನಮ್ಗೆ ಬಹಳ ನಿರೀಕ್ಷೆ ಮೂಡೋದಕ್ಕೆ ಕಾರಣ ಒಂದು ವಿಚಾರ ಅಂತಂದ್ರೆ ಪ್ರಧಾನಿನೇ ನಿನ್ನೆ ಹೇಳಿರುವಂತದ್ದು ಒಂದು ಮಾತು ಕೂಡ ಹೌದು. ಸೊ ಬಡವರು ಹಾಗೆ ಮಧ್ಯಮ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಮೃದ್ಧಿಯ ತಾಯಿ ಲಕ್ಷ್ಮೀ ದೇವರು ಸೊ ಅವರಿಗೊಂದು ಒಳಿತನ್ನ ಮಾಡ್ಲಿ ಅನ್ನುವಂಥ ರೀತಿಯಲ್ಲಿ ಸಮೃದ್ಧಿಯನ್ನ ತಂದ್ಕೊಡ್ಲಿ ಅಂತೇಳಿ ನಾನು ಪ್ರಾರ್ಥಿಸ್ತೀನಿ ಅನ್ನುವಂತ ಹೇಳಿರೋದು ಬಹುಶಃ ಆ ಎರಡು ಕಮ್ಯುನಿಟಿಗಳಿಗೆ ಸಂಬಂಧಪಟ್ಟಾಗೆ ನಾವು ಗಮನಿಸೋದು. ಬಟ್ ಇನ್ನೊಂದು ವಿಚಾರ ಅಂದ್ರೆ ರೈತರು. ಸೊ ರೈತರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ಬೆಂಬಲ ಬೆಲೆ ವಿಚಾರವಾಗಿ ದೊಡ್ಡ ಹೋರಾಟಗಳಾಗ್ತಾ ಇದೆ, ಉಪವಾಸ ಆಗ್ತಾ ಇರುವಂತದನ್ನ ನೋಡ್ತಾ ಇದೀವಿ. ಒಂದು ಕಾನೂನಿನ ವ್ಯಾಪ್ತಿಗೆ ತರಬೇಕು MSP ಅನ್ನುವಂಥದ್ದು ಒಂದು ವಾದ. ಅದು ಏನಾದ್ರೂ ಈ ಬಾರಿ ನಾವು ನಿರೀಕ್ಷೆ ಮಾಡ್ಬೋದಾ ಅನ್ನುವಂಥದ್ದು ಒಂದು. ಆಮೇಲೆ ಈ ರೈತ ಸಮ್ಮಾನ ಅಥವಾ ಕಿಸಾನ್ ಸಮ್ಮಾನಕ್ಕೆ ಸಂಬಂಧಪಟ್ಟಾಗೆ ಬಹುಶಃ ಅನುದಾನ ಹೆಚ್ಚು ಮಾಡಿ ಇನ್ನೊಂದೆರಡು ಹೆಚ್ಚಿನ ಅಂದ್ರೆ 4 ತಿಂಗಳಿಗೆ ಒಂದು 2,000 ರೂಪಾಯಿ ಅಂತ ಏನ್ ಕೊಡ್ತಾ ಇದ್ರೆ ಬಹುಶಃ ಅದನ್ನ ಹೆಚ್ಚಿಗೆ ಮಾಡ್ಬೋದು ಅನ್ನುವಂಥ ರೀತಿಯಾಗಿ ಕೂಡ ವಿಚಾರ ಇದೆ. ಗೊತ್ತಿಲ್ಲ ಏನೇನು ಪ್ರಧಾನಿಗಳ ತಲೆಯಲ್ಲಿರುವಂಥದ್ದು ಅಥವಾ ವಿತ್ತ ಸಚಿವೆ ಏನೇನು ಇವತ್ತು ಬಜೆಟ್ ನಲ್ಲಿ ಉಲ್ಲೇಖ ಮಾಡ್ತಾರೆ ಅಂತ. ಪ್ರಮುಖವಾಗಿ ರೈತ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಾನೆ ರಂಗನಾಥ್ ಅವರು ಹೇಳ್ತಾ ಇದ್ದ ಹಾಗೆ ಒಂದು ಉತ್ತಮವಾದಂಥ ವೈಜ್ಞಾನಿಕ ಬೆಳೆ ಬೇಕು, ಅದಕ್ಕೆ ತಕ್ಕ ಹಾಗೆ ಉತ್ತಮವಾದಂಥ ಬೆಲೆ ಬೇಕು. ಅದು ನಿರೀಕ್ಷೆ ಇರುವಂಥದ್ದು ರೈತರಿಗೆ. ಏನೇನು ನಿರೀಕ್ಷೆಗಳಿದೆ ಓವರ್ ಆಲ್ ಆಗಿ ಅದಕ್ಕೆ ಸಂಬಂಧಪಟ್ಟ ಒಂದು ವರದಿಯನ್ನ ಕ್ವಿಕ್ ಆಗಿ ನೋಡ್ಕೊಂಡ್. ಕೃಷಿ ವಲಯದ ಅನುದಾನ 15% ಏರಿಕೆ ಸಾಧ್ಯತೆ. ರಸಗೊಬ್ಬರ ಮೇಲಿನ ಸಬ್ಸಿಡಿ 1.7 ಲಕ್ಷ ಕೋಟಿಗೆ ಏರಿಕೆ. ಬೆಟ್ಟದಷ್ಟು ನಿರೀಕ್ಷೆ. ಕೇಂದ್ರದ ಬಜೆಟ್ ಮೇಲೆ ಕೃಷಿ ವಲಯ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದೆ. ಹೇಳಿ ಕೇಳಿ ಭಾರತ ಕೃಷಿ ಪ್ರಧಾನ ದೇಶ. 70% ಜನ ಕೃಷಿಯನ್ನೇ ನಂಬಿಕೊಂಡು ಬದುಕ್ತಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ಈ ಬಾರಿ ಬಜೆಟ್ನಲ್ಲಿ ಕೃಷಿ ವಲಯಕ್ಕೆ 15% ಹೆಚ್ಚು ಅನುದಾನ ನೀಡುವ ಸಾಧ್ಯತೆ ಇದೆ. ಅನುದಾನ ಹೆಚ್ಚಳದಿಂದ ರೈತರ ಆದಾಯ ಮತ್ತು ಕೃಷಿ ಉತ್ಪಾದನೆಯನ್ನ ಸುಧಾರಿಸುವ ವಿವಿಧ ಯೋಜನೆಗಳನ್ನ ಜಾರಿಗೆ ಅವಕಾಶ ಸಿಗಲಿದೆ. ಜೊತೆಗೆ ರಸಗೊಬ್ಬರ ಮೇಲೆ ಸಬ್ಸಿಡಿಯನ್ನ 1.7 ಲಕ್ಷ ಕೋಟಿಗೆ ಏರಿಸುವ ಸಾಧ್ಯತೆ ಇದೆ. ಈ ಬಾರಿ ಬಜೆಟ್ ಮೇಲೆ ರೈತರಲ್ಲಿ ನಿರೀಕ್ಷೆಗಳು ಗರಿಗೆದರಿವೆ. ಕೃಷಿ ಸಾಲಗಳ ಮೇಲಿನ ಮಿತಿ ಹೆಚ್ಚಳ. ರೈತರಿಗೆ ನೆರವಾಗುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೃಷಿ ಸಾಲಗಳ ಮೇಲಿನ ಮಿತಿಯನ್ನ ಹೆಚ್ಚಿಸುವ ನಿರೀಕ್ಷೆ ಇದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿಯಲ್ಲಿ ಸಬ್ಸಿಡಿ ಹೊಂದಿರುವ ಕೃಷಿ ಸಾಲಗಳ ಮಿತಿಯನ್ನ ಸರ್ಕಾರ ಹೆಚ್ಚಿಸುವ ಸಾಧ್ಯತೆ ಇದೆ. ಈಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿರುವ ರೈತರು 3 ಲಕ್ಷದ ತನಕ ಸಾಲ ಪಡೆಯಬಹುದು. ಆದರೆ ಬಜೆಟ್ನಲ್ಲಿ ಈ ಸಾಲದ ಮಿತಿಯನ್ನ 5 ಲಕ್ಷದ ತನಕ ಹೆಚ್ಚಿಸುವ ಸಾಧ್ಯತೆ ಇದೆ. ಇದೇ ರೀತಿ ಕಿಸಾನ್ ಸಮ್ಮಾನ್ ನಿಧಿಯ ಮೊತ್ತ ಹೆಚ್ಚಳ ಸಾಧ್ಯತೆ ಇದೆ. ಸದ್ಯ ರೈತರಿಗೆ 3 ಕಂತುಗಳಲ್ಲಿ ವರ್ಷಕ್ಕೆ 6,000 ರೂಪಾಯಿ ನೀಡಲಾಗ್ತಿದೆ. ಬಜೆಟ್ನಲ್ಲಿ ದೇಶದ ಕೃಷಿ ವಲಯದ ಮೂಲಸೌಕರ್ಯ ಅಭಿವೃದ್ಧಿಯ ಮೇಲೆ ಗಮನ ಹರಿಸುವ ನಿರೀಕ್ಷೆ ಇದೆ. ಕೋಲ್ಡ್ ಸ್ಟೋರೇಜ್ ಘಟಕ, ಗೋದಾಮುಗಳ ನಿರ್ಮಾಣ, ಪೂರೈಕೆ ಸರಪಳಿ ನಿರ್ವಹಣೆಗೆ ಆದ್ಯತೆ ನೀಡುವ ಸಾಧ್ಯತೆ ಇದೆ. ಕೃಷಿ ಮೂಲಸೌಕರ್ಯ ಹೆಚ್ಚಿಸಿ ರೈತರಿಗೆ ಕೊಯ್ಲಿನ ನಂತರದ ನಷ್ಟವನ್ನ ಕಡಿಮೆ ಮಾಡಲು ಮತ್ತು ರೈತರಿಗೆ ಮಾರುಕಟ್ಟೆ ಪ್ರದೇಶವನ್ನ ಸುಧಾರಿಸಲು ಸಹಾಯವಾಗುತ್ತೆ. ಈ ಬಾರಿ ಬಜೆಟ್ ಕೃಷಿಯಲ್ಲಿ ಡಿಜಿಟಲ್ ತಂತ್ರಜ್ಞಾನಗಳ ಅಳವಡಿಕೆಯನ್ನ ಉತ್ತೇಜಿಸುವ ಯೋಜನೆಗಳನ್ನ ಒಳಗೊಳ್ಳುವ ಸಾಧ್ಯತೆ ಇದೆ. ರೈತರ ಸಬಲೀಕರಣ ಮಾಡುವ ದೃಷ್ಟಿಯಿಂದ ಹಾಗೂ ಮಾರುಕಟ್ಟೆಯಲ್ಲಿ ಮೋಸ ಹೋಗದಂತೆ ತಡೆಯಲು ರೈತ ಉತ್ಪಾದಕ ಸಂಸ್ಥೆಗಳಿಗೆ ಹೆಚ್ಚು ಬೆಂಬಲ ನೀಡುವ ನಿರೀಕ್ಷೆ ಇದೆ. ಹವಾಮಾನ ಬದಲಾವಣೆಯಿಂದ ಕೃಷಿಗೆ ಸಮಸ್ಯೆಗಳು ಹೆಚ್ಚಾಗ್ತಿವೆ. ಸುಸ್ಥಿರ ಕೃಷಿ ಮತ್ತು ಬರ ನಿರೋಧಕ ಬೆಳೆ ಪ್ರಭೇದಗಳಂತಹ ಕೃಷಿ ಪದ್ಧತಿ ಉತ್ತೇಜಿಸುವ ಕ್ರಮಗಳನ್ನು ಬಜೆಟ್ನಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಅಧಿಕ ಇಳುವರಿ ನೀಡುವಂತಹ ತಳಿಯ ಬೀಜಗಳನ್ನು ಅಭಿವೃದ್ಧಿಪಡಿಸಲು ಸರ್ಕಾರದಿಂದ ಧನ ಸಹಾಯ ಹೆಚ್ಚಿಸುವ ಸಾಧ್ಯತೆ ಇದೆ. ಆಹಾರ ವಸ್ತುಗಳ ಸಂಗ್ರಹಣೆ, ಸರಬರಾಜು ಸೌಕರ್ಯ ವ್ಯವಸ್ಥೆಯನ್ನ ಹೆಚ್ಚಿಸುವುದಕ್ಕೆ ಬಜೆಟ್ನಲ್ಲಿ ಗಮನ ನೀಡುವ ನಿರೀಕ್ಷೆ ಇದೆ. ಗ್ರಾಮೀಣ ಭಾಗದಲ್ಲಿ ನರೇಗಾ ಯೋಜನೆ ಕೂಲಿ ಹೆಚ್ಚಳದ ನಿರೀಕ್ಷೆ ಇದೆ. ನಗರ ಪ್ರದೇಶಗಳಲ್ಲೂ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಮಾಡಬಹುದು. ರೈತರಿಗೆ ತರಬೇತಿ ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸಬಹುದು. ಸಸ್ಯ ಸಂರಕ್ಷಣಾ ರಾಸಾಯನಿಕಗಳ ಮೇಲಿನ GST ದರ ಕಡಿಮೆ ಮಾಡಬಹುದು. ರಸಗೊಬ್ಬರಗಳು ಮತ್ತು ಕೃಷಿ ರಾಸಾಯನಿಕಗಳ ಮೇಲೆ ಅಧಿಕ ಸಹಾಯಧನ, ಪಶುಸಂಗೋಪನಾ ವಲಯಕ್ಕೆ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯದ ನಿರೀಕ್ಷೆ ಇದೆ. ಇದರ ಜೊತೆಗೆ ಕೃಷಿಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೆಚ್ಚಿಸಲು ಯೋಜನೆಗಳನ್ನು ರೂಪಿಸುವ ಸಾಧ್ಯತೆ. ಭವಿಷ್ಯದ ಸವಾಲುಗಳಿಗೆ ಕೃಷಿ ಕ್ಷೇತ್ರವನ್ನ ಸಜ್ಜುಗೊಳಿಸುವ ಗುರಿ ಕೇಂದ್ರದ ಮುಂದಿದೆ.
ಹರೀಶ್, TV9 ನವದೆಹಲಿ. ನೋಡಿ, ಭಾರತ ಅದೆಷ್ಟು ಉತ್ಪಾದನೆ ಮಾಡ್ತಾ ಇದೆ ಏನು ಎತ್ತ ಅಂತ. ಆದರೆ ಈ ಶೇಖರಿಸಿ ಇಡ್ಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆಗಳಿದೆಯಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಏನಂದರೆ ನಮ್ಮಲ್ಲಿ ನಾನು ಭಾಳ ಆಶ್ಚರ್ಯ ಆಗುತ್ತೆ. ನಾನು ಕೊಡಗಿಗೆ ಹೋಗಿದ್ದೆ, ಮಲ್ತೇಶ್, ನೀವು ಕೂಡ ಮಲೆನಾಡು ಭಾಗದವರು. ಅಲ್ಲಿ ಹೇರಳವಾಗಿ ಕಿತ್ತಳೆ ಬೆಳೀತಾರೆ. ಹೌದು ಆಯ್ತಾ? ಆದ್ರೆ ಏನು ಅಂತಾರೆ, ಹೇಳ್ತಾರೆ ಇಲ್ಲ ಇದನ್ನ ತಗೊಂಡೋಗಿ ಸಾಗಿಸೋದೆಲ್ಲ ತುಂಬಾ ಕಷ್ಟ ಅಂತ. ಹಾಗಾಗಿ ಏನು ಅಲ್ಲಿ ಬಿದ್ದೆಲ್ಲ ಕೊಳ್ತಾ ಹೋಗುತ್ತದು. ಅಂದ್ರೆ ನಮ್ಮಲ್ಲಿ ವ್ಯವಸ್ಥೆ ಯಾವ ರೀತಿ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ನಾನು. ಸುಮ್ಮನೆ ಏನು ಅಂದರೆ ಆಮೇಲೆ ನಮ್ಮಲ್ಲೂ ಕೂಡ ಅಷ್ಟೇ, ಯಾರೋ ಒಬ್ಬ ಟೊಮೆಟೊ ಬೆಳೆದ್ನ ಬೆಳಿ ಟೊಮೆಟೊನ, ಯಾರೋ ಒಬ್ಬ ಈರುಳ್ಳಿ ಬೆಳೆದ್ನ ಬೆಳಿ ಈರುಳ್ಳಿನ, ಈ ಥರ ಇವಾಗ ನೋಡಿ ವಿಪರೀತವಾಗಿ ಇವಾಗ ಈ ತೆಂಗಿನ ಇದು ಶುರು ಆಗ್ಬಿಟ್ಟಿದೆ. ಹೌದು, ನಾವು ನಿಮ್ಮೂರ ಕಡೆಗೆ ಅಂದ್ರೆ ಈ ಚಿಕ್ಕಮಗಳೂರು ಭಾಗದಲ್ಲಿ ಕಾಣ್ತಿದ್ದಂತ ತೆಂಗು ಇವಾಗ ನಮ್ಮ ಬಿಸಿಲು ನಡುಗೂ ಕೂಡ ಅಡಿಕೆ ಆವರಿಸ್ಕೊಂಡ್ಬಿಟ್ಟಿದೆ. ಹೌದೌದು.